ತಲೆ ಕೆಟ್ಟಿದ್ಯಾ ಇವಳಿಗೆ? ಗುರುಗಳ ಹತ್ರ ಹೋದ್ರೆ ನಾನ್ ಸಿಕ್ಕಾಕೊಂಡ್ ಬಿಡ್ತೀನಿ, ಆಮೇಲೆ ಮದ್ವೆ ನಿಂತ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇವಳಿಗೆ. ಮಾವ, ನನ್ಗೆ ವೈದೇಹಿ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಒಂದ್ಸಲ ಜಾನಕಿ ಮೇಲ್ ಬರ್ತಾಳೆ, ಇನ್ನೊಂದ್ಸಲ ಅವಳು ಗಾಳಿಲ್ ಬರ್ತಾಳೆ, ಸಾಯಿಸ್ಬಿಡ್ತಾಳೆ ಅಂತ ನನಗ್ ಭಯ ಆಗ್ತಿದೆ ಮಾವ. ನನ್ ಮೊಮ್ಮಗನ ಕೈನಲ್ಲಿ ಹೊಡೆಸ್ಕೊಂಡ್ ಮೇಲೂ ವೈದೇಹಿ ಆತ್ಮ ಇದೆ ಅನ್ನೋದನ್ನ ನೀನ್ ನಂಬ್ತಾ ಇದೀಯಾ? ಅಜ್ಜಿ, ವೈದೇಹಿ ಅಲ್ಲ ಅಂದ್ರೆ ಇನ್ಯಾರು? ನಾನೇ ಕಣೆ, ನಿನಗೆ ಬುದ್ಧಿ ಕಲ್ಸೋದಿಕ್ಕೆ ಅಂತಾನೆ ಮಾಡ್ತಿದ್ದೀನಿ. ಯಾವ್ದೋ ರೂಪದಲ್ಲಿ ಒಂದಲ್ಲ ಒಂದ್ ಕೆಟ್ಟದಾಗ್ತಾನೆ ಇದೆಯಲ್ಲ. ಗುರುಗಳ ಹತ್ರ ಹೋದ್ರೆ ಏನಾದ್ರೂ ಒಂದ್ ಪರಿಹಾರ ಕೊಡ್ತಾರಲ್ಲ. ವೈದೇಹಿ ಮಾತ್ರನೇ ದೇವಾಂಶನ ಏಕೈಕ ಪತ್ನಿ. ಇದೇನ್ ಗುರುಗಳೇ ಹೀಗ್ ಬರ್ದಿದ್ದೀರಾ? ಒಳ್ಳೇದೇ ಅಲ್ವಾ ಅಜ್ಜಿ? ಗುರುಗಳ ಹತ್ರ ಹೋಗ್ಲಿ ಬಿಡಿ, ಈ ಮನೆಗೆ ಹಿಡಿದಿರೋ ದೆವ್ವನ ಬಿಡಿಸ್ಬೋದು. ನೀವು ವೈದೇಹಿನೇ ದೇವಾಂಶ ಹೆಂಡತಿ ಅಂತ ಯಾಕೆ ಬರ್ದಿದ್ದೀರಾ? ಆ ಪರಮೇಶ್ವರ ನನಗೆ ಈ ರೀತಿಯ ಸೂಚನೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಹೀಗೆ ಬರ್ದಿದ್ದೀನಿ. ಬೇಡ, ಈಗ ಗುರುಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಅತ್ತೆ, ನೀವ್ ಬೇಡ ಅಂತೀರಾ ಅಂತ. ಗುರುಗಳ ಹತ್ರ ಹೋದ್ರೆ ಈ ಮದ್ವೆ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಿ ನಿಮ್ ಬಂಡವಾಳ ಬಯಲಾಗತ್ತಲ್ಲ. ಯಾಕ್ ಬೇಡ ಅಂತಿದ್ದೀರಾ ಅತ್ತೆ? ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ವಾ? ಶ್ರವಂತಿ, ಯಾವುದೇ ಪರಿಸ್ಥಿತಿಲೂ ನಡೆದಿರೋದು ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ಅದ್ ನನಗೆ ಗೊತ್ತಿಲ್ವಾ ದೊಡಮ್ಮ? ಅದನ್ನ ನಾನ್ ನೋಡ್ಕೋತೀನಿ. ಇಷ್ಟೆಲ್ಲ ಆಯ್ತು. ಗುರುಗಳು ಕಳಿಸಿದ ಚೀಟಿಲಿ ವೈದೇಹಿ ಮಾತ್ರ ಏಕೈಕ ಪತ್ನಿ ಅಂತಿತ್ತು. ನಾನೇ ಅದನ್ನ ಬದಲಾಯಿಸಿದ್ದು. ಹೌದಾ? ನಾನಿಷ್ಟು ದಿನ ನನ್ನ ಹೆಸರಿತ್ತು ಅಂತ ಅನ್ಕೊಂಡೆ. ಆದ್ರೂ ಅತ್ತೆ ಯಾಕೆ ಹೀಗ್ ಮಾಡಿದ್ರು? ಯಾಕೆ ಅಂದ್ರೆ ವೈದೇಹಿ ಅನಾಥೆ ಆಗಿದ್ದಕ್ಕೆ. ಒಬ್ಬ ಅನಾಥೆಗೆ ಹುಟ್ಟೋ ಮಗು ಅವ್ರಿಗಿಷ್ಟ ಇಲ್ಲ, ಅದಕ್ಕೆ. ಸೋದರ ಸೊಸೆ ಆಗಿರೋದಕ್ಕೆ ನಿನ್ನಿಂದ ಮೊಮ್ಮಕ್ಕಳು ಬೇಕು ಅಂತ ಆ ಚೀಟಿನ್ ಬದಲಾಯಿಸಿ ಈಗ ಈ ಮದ್ವೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ ನೋಡು, ವೈದೇಹಿ ಅನಾಥೆ ಅಂತ ಜೋರಾಗಿ ಹೇಳ್ಬೇಡ, ಮತ್ತೆ ಗಾಳಿಲ್ ಬಂದು ಬಾರಿಸಿದ್ರು ಬಾರಿಸ್ಬೋದು. ಏನೇ ಇದ್ರೂ ಮದ್ವೆ ಆಗೋವರೆಗೂ ಅಷ್ಟೇ. ಮದ್ವೆ ಆದ್ಮೇಲೆ ವೈದೇಹಿ ಬದುಕಿದ್ರು ದೆವ್ವ ಆಗಿದ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತು ಅಲ್ವಾ? ವೈದೇಹಿಯಿಂದ ಈ ಮದ್ವೆ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗುರುಗಳು ಬಂದ್ರೆ ಮಾತ್ರ ಖಂಡಿತ ನಿಂತೋಗುತ್ತೆ. ಏನ್ ಮಾಡೋದು? ಒಂದ್ ವೇಳೆ ಗುರುಗಳು ಬಂದ್ರೆ? ಅವ್ರು ಹಿಮಾಲಯದಿಂದ ಇನ್ನೂ ಬಂದಿಲ್ಲ ಅಲ್ವಾ? ಬಂದ್ರು ಈ ಮದ್ವೆ ನಡೀತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಅಕಸ್ಮಾತ್ ಗೊತ್ತಾದ್ರೂ ಅದನ್ನ ಆಗ ಹ್ಯಾಂಡಲ್ ಮಾಡಿದ್ರಾಯ್ತು. ಇನ್ಯಾವತ್ತೂ ನೀನು ಗುರುಗಳನ್ನ ನೋಡ್ಬೇಕು ಅಂತ ಹೇಳ್ಬೇಡ. ಸರಿ.
ಬರ್ಲಾ? ಇಲ್ಲಿ ನೋಡಿ. ಏನು? ನೀವಿಲ್ದೇ ಇದ್ದಿದ್ರೆ ನನ್ನ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಹಾಕಿರೋರು. ಆಗ ಲೆಟರ್ ಬದಲಾಯಿಸಿ ಸಹಾಯ ಮಾಡಿದ್ರಿ. ನೋಡಿದ್ರಲ್ಲ, ಈ ಎಲ್ಲಾ ಅರೇಂಜ್ಮೆಂಟ್ಸ್ ಅವರೇ ಮಾಡಿದ್ದು. ಈ ಅರೇಂಜ್ಮೆಂಟ್ಸ್ ಎಲ್ಲ ಏನ್ ಮಹಾ, ನಾಳೆ ನಮ್ ಮೇಡಮ್ ಬಂದ್ಮೇಲೆ ರಿಯಲ್ ಫನ್ ಸ್ಟಾರ್ಟ್ ಆಗುತ್ತೆ. ನಿಮಗ್ ಮೇಡಮ್ ಬೇರೆ ಇದಾರಾ? ಹಾ, ಇದಾರೆ. ಅತ್ತೆ ಹೇಗಿದೆ? ತುಂಬಾ ಚೆನ್ನಾಗಿದ್ಯಮ್ಮ. ನಿನ್ ಹೆಸರು, ದೇವಾಂಶ್ ಹೆಸರು ಪಕ್ಕಲ್ಲಿ ನೋಡೋದಕ್ ತುಂಬಾ ಚೆನ್ನಾಗಿದೆ. ನೋಡಿ ಅಜ್ಜಿ ಹೇಗಿದೆ? ಬಾವಾ ಹೇಗಿದೆ? ಅಕ್ಕ ಹೇಗಿದೆ ಅಕ್ಕ? ವಾವ್, ತುಂಬಾ ಚೆನ್ನಾಗಿದೆ ಶ್ರವಂತಿ. ಶ್ರವಂತಿ, ದೇವಾಂಶ್. ಅತ್ತೆ, ನೀವು ಬಾವನ್ ಕೈಗೂ ಸೇಮ್ ಹೀಗೆ ಹಾಕ್ಸಿ. ನನಗೆ ಮೆಹಂದಿನೂ ಬೇಡ, ಏನು ಬೇಡ. ಮದ್ವೆ ಗಂಡಿಗೆ ಕೈಯಲ್ಲಿ ಮೆಹಂದಿ, ಕೆನ್ನೆಗ್ ದೃಷ್ಟಿ ಬೊಟ್ಟಿಲ್ಲ ಅಂದ್ರೆ ಹೇಗೆ? ನನ್ಗಿದ್ಯಾವುದು ಬೇಕಾಗಿಲ್ಲ. ನನ್ ಮಾತ್ ಕೇಳಿ ಬಾವಾ. ಬಾವಾ ಬಾವಾ, ಶ್ರವಂತಿ ಬೇಡ ಪ್ಲೀಸ್ ಬಾವಾ. ಮಾಡ್ತೀನಿ. ಬಂದೇ ಬರ್ತಾಳೆ ವೈದೇಹಿ. ಬಂದೇ ಬರ್ತಾಳೆ ವೈದೇಹಿ, ಬಂದೇ ಬರ್ತಾಳೆ. ಹೇ ಜಾನ್ಕಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಹೇಗಿದೆ ಮದ್ವೆ ಗಂಡಿನ ಗೆಟಪ್? ಮದುಮಗನ ಕಡೆ ಕಾಣಿಸ್ತಾ ಇದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ಏನಾದ್ರೂ ಮಿಸ್ಸಿಂಗ್ ಅನಿಸ್ತಿದ್ಯಾ? ಏನಾದ್ರೂ ಹಾಕೋಬೇಕೇನ? ಬಾಸಿಂಗ ಮಿಸ್ ಆಗಿದೆ. ಇರು, ಬಾಸಿಂಗ ವೇರ್ ಇಸ್ ಇಟ್? ಬೇಕಾ ನಿಮ್ಗೆ? ಜಾನಕಿ, ಜಾನಕಿ ನಿಂತ್ಕೋ. ಸುಮ್ಮನೆ
ವೈದೇಹಿ ಬರ್ದೇ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ಅಲ್ವಾ, ಅದಕ್ಕೆ ಇದು. ಅರ್ಥ ಆಯ್ತಾ? ಬಾಯ್. ನೀನು ಬೇಗ ರೆಡಿ ಆಗಿ. ಅಲ್ಲ ನಿಲ್ಲೋಡಿ, ಒಂದ್ ನಿಮಿಷ ಇರಿ. ಏನ್ ಮಾಡ್ತೀರಾ ಅದನ್ನ ಇಟ್ಕೊಂಡು? ನೋಡಿ ಒಂದ್ ನಿಮಿಷ, ಆ ವಿಷಯ ಯಾಕೆ? ಏನ್ ನಿನ್ ಓವರ್ ಆಕ್ಷನ್? ನೀನ್ ಹೀಗೆ ನನ್ನ ಹಿಂದೆ ಸುತ್ತಾಡ್ತಾ ಗಲಾಟೆ ಮಾಡ್ತಾ ಇರು. ಅದನ್ನ ಅಕಸ್ಮಾತ್ ನಮ್ಮಮ್ಮ ನೋಡಿದ್ರೆ ವೈದೇಹಿ ಬರೋವರೆಗೂ ಕೂಡ ನಿನ್ನ ಇಲ್ಲಿ ಇರಿಸ್ಕೊಳಲ್ಲ. ಅದಕ್ಕೂ ಮುಂಚೆನೆ ಓಡಿಸ್ಬಿಡ್ತಾರೆ. ತಲೆ ಕೆಟ್ಟಿದೆ ನಿನ್ಗೆ. ಇಲ್ಲೋಡಿ, ಒಂದ್ ನಿಮಿಷ ಇರಿ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಇವ್ರದೇ ನಿರ್ಧಾರ ಮಾಡ್ತಾರೋ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ಬೇರೆ ನಿಜ ಹೇಳೋ ಪರಿಸ್ಥಿತಿಲಿಲ್ಲ. ಇವಾಗ ಹೇಗೆ? ಏನ್ ಮೇಡಮ್, ಬರೀ ಡೆಕೋರೇಷನ್ ಅಷ್ಟೇನಾ? ಇನ್ನು ತಿನ್ನಕ್ಕೇನು ಮಾಡ್ಸಿಲ್ವಾ? ಇನ್ನು ಟಿಫನ್ ರೆಡಿ ಆಗಿಲ್ಲ. ನಮ್ಗೆ ಹಸು ಆಗ್ತಿದೆ ಗೊತ್ತಾ? ಅಯ್ಯೋ, ಆನ್ ದ ವೇ ಇದೆ ರೀ. 5 ನಿಮಿಷದಲ್ಲಿ ಬಂದ್ಬಿಡುತ್ತೆ, ನೀವೇನ್ ಚಿಂತೆ ಮಾಡ್ಬೇಡಿ. ಹಲೋ, ಯಾ ಎನಿ ಅಪ್ಡೇಟ್? ಏನೋ ಮನೇಲೆಲ್ಲ ಕೆಲಸ ನಾನೇ ನೋಡ್ಕೊಬೇಕು. ಏನೋ ರಂಗ, ಯಾಕೋ ಮುಖ ಹೇಗ್ ಮಾಡ್ಕೊಂಡಿದ್ಯಾ? 9 ಆಗೋಯ್ತಣ್ಣ, ಇನ್ನು ಟಿಫನೇ ಬಂದಿಲ್ವಂತೆ. ಓಹೋ, ಟಿಫಿನ್ಗೋಸ್ಕರನಾ? ಹಾಗಾದ್ರೆ ಓಕೆ. ಯಾಕಂದ್ರೆ ಮದ್ವೆ ನಡೀದೆ ಹೋಗ್ಲಿ, ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಅಂತೂ ಹಾಕ್ಲೇಬೇಕು. ಅದೇನಣ್ಣ ಹಿಂಗ್ ಮಾತಾಡ್ತಿದ್ದೀರಾ? ಅಂದ್ರೆ ಮದ್ವೆ ನಡೆಯಲ್ವಾ? ನಡೆಯುತ್ತೆ, ಆದ್ರೆ ನಡೆಯಲ್ಲ. ಪಾಪ ತುಂಬಾ ಕಷ್ಟಪಟ್ಟು ಡೆಕೋರೇಟ್ ಮಾಡಿದಾರೆ ಕಣೋ. ಹೌದು, ನಿಮ್ ಮತ್ತೆ ಮಗಳನ್ನ ಮದ್ವೆ ಆಗ್ಬೇಕಂತಿದ್ದೆ ಅಲ್ವಾ? ಅವಳನ್ನಾದ್ರೂ ಕರ್ಸು ಇಲ್ಲಿಗೆ. ಕೊನೆ ಪಕ್ಷ ಇದ್ಯಾವುದು ವೇಸ್ಟ್ ಆಗ್ದೇನೆ ನಿನ್ನ ಮದ್ವೆ ಆದ್ರೂ ನಡೆಯುತ್ತೆ. ಏನ್ ಮಾಡೋದು? ಏನ್ ಮಾತಾಡ್ತಿದಾರೋ ರಂಗ. ಏನ್ ಹೇಳ್ತಿದ್ದಾರೆ ರಂಗ? ಮದ್ವೆ ನಡೆಯುತ್ತೆ ಅಂತಾರೆ, ಆಮೇಲೆ ನಡೆಯಲ್ಲ ಅಂತಾರೆ. ಅವ್ರ ಮದ್ವೆ ಅಂತ ಅರೇಂಜ್ ಮಾಡಿದ್ರೆ ನಿಮ್ ಅತ್ತೆ ಮಗಳನ್ನಾದ್ರೂ ಕರ್ಸೋದಲ್ವಾ, ನಿನ್ ಮದ್ವೆನಾದ್ರೂ ಆಗ್ತಿತ್ತು ಅಂತಾರೆ. ಏನೋ ಅಮ್ಮರೇ, ಅಂದ್ರೆ ಅವ್ರ ಮದ್ವೆ ಆಗಲ್ಲ ತಾನೆ? ಮಾಡ್ಕೊಳ್ದೆ ಇದ್ರೆ ಏನ್ ಬೇಜಾರು ಇಲ್ಲ ರಂಗ. ವೈದೇಹಿ ಬರ್ಬೇಕು, ಮದ್ವೆ ನಿಲ್ಸ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಬರ್ದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ವಿಷದ ಬಾಟ್ಲನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಓ ಮೈ ಡಿಯರ್ ಇಂದು, ಇಲ್ಲಿದ್ಯಾ? ನಿನ್ಗೋಸ್ಕರ ಮನೆಯೆಲ್ಲ ಹುಡುಕ್ದೆ. ಅಲ್ಲ, ವೈದೇಹಿ ಜೊತೆ ಮದ್ವೆ ನಡೆದಾಗ ಅಷ್ಟೆಲ್ಲ ಸಂಭ್ರಮ ಪಟ್ಟಿದ್ದೆ. ಇವಾಗೇನು ಇಷ್ಟು ಡಲ್ ಆಗಿದ್ಯಾ ನೀನು? ಅದು ಮದುವೆ ಕಣೋ, ಇದು ಪಾಪ. ಏನಿಂದು ಹೀಗಂತಿದ್ಯಾ? ಮತ್ತೆ ವೈದೇಹಿಗೆ ಅನ್ಯಾಯ ಮಾಡೋದು ಪಾಪ ಅಲ್ವಾ? ವೈದೇಹಿ ವಾಪಸ್ ಬಂದು ಹೀಗೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನೀನೇನ್ ಹೇಳ್ತೀಯಾ? ನಿನ್ನ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಈ ಮನೆಗೆ ಹಿರಿ ತಲೆಯಾಗಿ ನಾನು ಅವಳಿಗೆ ಏನ್ ಹೇಳಿ? ಪಾಪ ಮಾಡಿದೀವಿ ಅನ್ನೋ ನೋವಲ್ಲಿ ತಲೆ ತಗ್ಸೋದನ್ ಬಿಟ್ಟು. ಅಯ್ಯೋ ಇಂದು, ನೀನ್ ಸುಮ್ನೆ ಭಯ ಪಡ್ತಿದ್ಯಾ. ನಾವ್ಯಾರು ತಲೆ ತಗ್ಸೋಂತ ಪರಿಸ್ಥಿತಿ ಬರಲ್ಲ. ವೈದೇಹಿಗೂ ಅನ್ಯಾಯ ಆಗಲ್ಲ. ನನ್ ಮೇಲೆ ನಂಬಿಕೆ ಇದೆ ತಾನೆ? ಧೈರ್ಯವಾಗಿರು, ಓಕೆ? ಇವನು ಈ ಮದುವೆನ ಇಷ್ಟಪಟ್ಟೆ ಮಾಡ್ಕೊಳ್ತಾ ಇದ್ದಾನ? ಮೇಲ್ನೋಟಕ್ಕೆ ಸಂತೋಷವಾಗಿದ್ದಾನ ಅಥವಾ ಮನ್ಸಾರೆ ಸಂತೋಷವಾಗಿದ್ದಾನ? ಮದ್ವೆ ಹುಡುಗಿ ಅಂತೆ. ಅವಳು ಮದ್ವೆ ಹೆಣ್ಣು ಅಂತ ಹೇಗೆ ಹೇಳ್ತೀಯಾ? ವೆಡ್ಡಿಂಗ್ ಪ್ಲಾನರ್ ಅಲ್ವಾ ನೀನು? ಮದ್ವೆ ಹೆಣ್ಯಾರು ಮದ್ವೆ ಗಂಡ್ಯಾರು ಅಂತಾನು ಗೊತ್ತಿಲ್ವಾ ನಿನ್ಗೆ? ಅವೆಲ್ಲ ನಾವ್ ನೋಡ್ಕೋತೀವಿ ಮೇಡಮ್. ನಮ್ ಮ್ಯಾಮ್ ಇವಾಗ ತಾನೇ ಬಂದ್ರು, ಅವ್ರಿಗಿವೆಲ್ಲ ಏನು ಗೊತ್ತಿಲ್ಲ. ನೀವೇನು ಅನ್ಕೋಬೇಡಿ. ನೀವೇನಾದ್ರೂ ಹೇಳಿ, ಮದ್ವೆ ಹೆಣ್ಣು ಮದ್ವೆ ಗಂಡಿನ ಬಗ್ಗೆ ತಿಳ್ಕೊಂಡಿರ್ಬೇಕು. ಮದ್ವೆ ಹೆಣ್ಣಂದ್ರೆ ಇಲ್ಲಿ ನೋಡಿ, ಈ ತರ ಅಲಂಕಾರ ಮಾಡ್ಕೊಂಡಿರ್ತಾಳೆ. ಕೋಪ ಮಾಡ್ಕೋಬೇಡ ಶ್ರವಂತಿ. ಎಷ್ಟೇ ಅಲಂಕಾರ ಮಾಡ್ಕೊಂಡ್ರು ಕೆಲವೊಬ್ಬರಿಗೆ ಆ ಕಳೆ ಬರಲ್ಲ. ಕೆಲವರು ಏನು ಅಲಂಕಾರ ಮಾಡ್ಕೊಳ್ದೆ ಹೋದ್ರು
ಆ ಕಳೆ ತಾನಾಗೆ ಬರುತ್ತೆ. ಅವ್ರಿಗನ್ಸಿದ್ದನ್ನ ಅವ್ರು ಹೇಳಿದಾರೆ, ತಪ್ಪೇನು? ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದ್ಯಲ್ಲ, ಇದಕ್ ಮುಂಚೆ ನಾವ್ ಎಲ್ಲಾದ್ರೂ ಸಿಕ್ಕಿದ್ವಾ? ತಪ್ಪೇನಿದೆ, ನಾವೊಬ್ರಿಗೋಸ್ಕರ ಒಬ್ರು ಹುಟ್ಟಿದೀವಿ. ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿದ್ರಲ್ಲ, ನೀವ್ ಹೇಳಿದ್ದು ನಿಜಾನೇ. ನಾನೇನೋ ಗೊತ್ತಿಲ್ದೆ ಅನ್ಬಿಟ್ಟೆ ಅನ್ಕೋ. ಇವ್ರೂ ಹಾಗೆ ಅಂತಿದಾರಲ್ಲ, ಮದ್ವೆ ಗಂಡೇನೋ ಮದ್ವೆ ನಡೆಯುತ್ತೋ ಇಲ್ವೋ ಪೇಮೆಂಟ್ ಮೊದ್ಲೇ ತಗೊಳ್ಳಿ ಅಂತಿದ್ದಾರೆ. ಇವ್ರು ನೋಡಿದ್ರೆ ಮದ್ವೆ ಹೆಣ್ಣಿಗಿಂತ ತುಂಬಾ ನಾಚ್ಕೋತಿದ್ದಾರೆ. ಇಲ್ಲೇನೋ ನಡೀತಾ ಇದೆ, ತಿಳ್ಕೋಬೇಕು. ಇಲ್ಲಾಂದ್ರೆ ನನ್ ತಲೆ ಸಿಡ್ದು ಹೋಗೋ ತರ ಇದೆ. ನೀವು ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ. ಈ ಮದ್ವೆನೂ ನಡೆಯಲ್ಲ. ಈ ಮದ್ವೆ ನಡಿಬೇಕು. ನಮಗ್ ಪೇಮೆಂಟ್ ಬರ್ಬೇಕು. ನಮ್ಗೆ ಸಂಬಳ ಬೇಕು. ನಮಗೋಸ್ಕರ ಮೇಡಮ್, ಪ್ಲೀಸ್ ಹೀಗೇನು ಮಾಡ್ಬೇಡಿ. ನಡೆದಿದ್ದು ನೀವ್ ಕೇಳಿಸ್ಕೊಂಡಿದ್ದು ಎಲ್ಲ ಮರಿಬೇಕು. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ 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 ಮೇಡಮ್. ಅಯ್ಯೋ ಸರಿ 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 ಸರಿ. ನಿಮ್ಗೆ ಸ್ಯಾಲ್ರಿ ಬೇಕಾ? ಸರಿ, ಸ್ಯಾಲ್ರಿಗೋಸ್ಕರ ನಾನು ಈ ಮದ್ವೆ ನಡೆಸ್ತೀನಿ. ಓಕೆ ಮೇಡಮ್, ನಡೀರಿ. ದಶರಥ್ ರಾಮ್ ಅವ್ರ ಮಗನ್ಗೆ ಮತ್ತೆ ಯಾಕೆ ಮದ್ವೆ ಮಾಡಿಸ್ತಿದ್ದಾರೆ? ಹಾಗಾದ್ರೆ ನಿಮ್ಗೆ ನಡೆದಿರೋದೇನು ಗೊತ್ತಿಲ್ಲ ಅನ್ಸತ್ತೆ. ಬನ್ನಿ ಹೇಳ್ತೀನಿ. ಮ್ಯಾಮ್, ಮದ್ವೆಗೆ ಸಂಬಂಧಪಟ್ಟಿದ್ ಫೈನಲ್ ಮಾಡೋದು ತುಂಬಾ ಇದೆ, ನೀವ್ ಬನ್ನಿ ಮೇಡಮ್. ಇಲ್ಲಿ ಏನ್ ನಡೀತಿದೆ ಗೊತ್ತಿಲ್ದೆ ಟೆನ್ಷನ್ ಅಲ್ಲಿ ಹುಚ್ಚಿಡಿತಿದ್ರೆ ಮಧ್ಯದಲ್ಲಿ ನಿಮ್ದೇನು? ನಾನ್ ಫೈನಲ್ ಮಾಡೋದೇನಿಲ್ಲ, ನಿಮ್ಗೆ ಇಷ್ಟ ಆಗಿದ್ ನೀವ್ ಮಾಡಿ. ಮೇಡಮ್ ಮೇಡಮ್, ಅಯ್ಯೋ ಏನಾಯ್ತು ಮೇಡಮ್? ಏನಾಯ್ತಾ? ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ. ಹೌದು, ನೀನ್ ಈ ಮನೆ ಕೆಲ್ಸದವನಲ್ವಾ? ಹೌದು. ಹಾಗಾದ್ರೆ ನಿಂಗೆ ಈ ವಿಷಯ ಗೊತ್ತಿರುತ್ತೆ. ವೈದೇಹಿ ಎಲ್ಲಿ? ಅವಳೇ ಹೊರಟೋದ್ಲಾ ಇಲ್ಲ ಕಳಿಸ್ಬಿಟ್ರ? ಇಲ್ಲ ಇನ್ನೇನಾದ್ರೂ ಮಾಡಿದ್ರ? ಮೇಡಮ್ ಏನ್ ಮಾಡ್ತಿದ್ದೀರಾ ಇಲ್ಲಿ? ಆವಾಗ್ಲೇ ಹೇಳಿದ್ನಲ್ಲ, ಬನ್ನಿ ಮೇಡಮ್. ಬಿಡು, ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಮಧ್ಯದಲ್ಲಿ ನಿಂದೇನು? ನೀನ್ ಹೇಳು. ವೈದೇಹಿ ಏನಾದ್ಲು? ಆದ್ರೂ ನಿಮ್ ಯಜಮಾನ್ರು ವೈದೇಹಿನ ಅಷ್ಟೊಂದು ಇಷ್ಟಪಟ್ರಲ್ಲ, ವೈದೇಹಿಗೆ ಏನಾಯ್ತು ತಿಳ್ಕೊಳ್ಳಿಲ್ವಾ? ಅಷ್ಟು ಬೇಗ ಇನ್ನೊಬ್ಳನ್ ಮದ್ವೆ ಮಾಡ್ಕೋತಾರ? ನಿಮ್ಗೇನು ಗೊತ್ತಿಲ್ವಾ? ಹೋಗ್ಲಿ, ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಹೇಳು. ಅವ್ರನ್ನೇ ಕೇಳ್ತೀನಿ, ಹೇಳು. ಏನ್ ನೀವ್ ಕೇಳೋದು? ಇದನ್ನ ನನ್ನ ಹತ್ರ ಕೇಳಿದಕ್ಕೆ ಸರಿ ಹೋಯ್ತು. ಈ ವಿಷಯ ಮಾತಾಡ್ತಿರೋದ್ನ ನಮ್ಮ ಅಮ್ಮೋರೇನಾದ್ರೂ ನೋಡಿದ್ರೆ ನಿಮ್ಮನ್ನ ಓಡಿಸ್ಬಿಡ್ತಾರೆ ಅಷ್ಟೇ. ಇಷ್ಟು ನಡೀತು ಮೇಡಮ್. ಅವತ್ತು ಹೋದ ವೈದೇಹಿ ಅಮ್ಮವರು ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ ದೇವಾಂಶನ ಹೇಳಿದ ಪ್ರಕಾರ ಇಲ್ಲೇ ಎಲ್ಲೋ ಇದ್ದಾರೆ, ಅವ್ರು ಬಂದೇ ಬರ್ತಾರಂತೆ. ಏನು? ಇಲ್ಲ, ಮತ್ತೆ ಕಾಣಿಸ್ತಿಲ್ವಲ್ಲ? ಅದೇ ಅಲ್ವಾ ದೊಡ್ಡ ಸಮಸ್ಯೆ. ಕಾಣಿಸ್ತಿಲ್ಲ ಆದ್ರೆ ಇಲ್ಲೇ ಇದ್ದಾರೆ. ದೇವಾಂಶನ ಬೇಜಾರಾದಾಗೆಲ್ಲ ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ಏನಾರು ಮಾಡ್ತಾರೆ. ಅಪ್ಪಿ ತಪ್ಪಿ ದೇವಾಂಶನ ಬಗ್ಗೆ ವೈದೇಹಿ ಅಮ್ಮವ್ರ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಆಮೇಲೆ ಅವ್ರ ಕತೆ ಅಷ್ಟೇ. ಹೇಗೆ 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 ಹೇಗೆ? ಇದೆಲ್ಲ ಮಾಡ್ತಿರೋದು ಅವರೋ ದೇವನೋ ಗೊತ್ತಿಲ್ಲ. ಇವಾಗ ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ರಲ್ಲ ಜಾನಕಿ ಅಮ್ಮವರು, ಅವ್ರ ಮೈ ಮೇಲೆ ಹೋಗಿ ಎಲ್ರಿಗೂ ಹೊಡಿತಾರೆ. ಅಷ್ಟಕ್ಕೂ ಅವ್ರು ಯಾರು? ಅವ್ರದ್ದು ಬೇರೆ ಕತೆ. ಅವರೊಬ್ರು ಅನಾಥೆ, ಅಜ್ಜಿನ ಕಾಪಾಡಿದ್ರು ಅಂತ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಆದ್ರೆ ಅವ್ರು ತುಂಬಾ ಒಳ್ಳೆಯವರು ಮೇಡಮ್. ಹೌದಾ? ಪಾಯ್ಸನ್ ಬಾಟಲ್ ಯಾಕೆ? ಏನೋ ಗೊತ್ತಿಲ್ಲ, ಜೇಬಲ್ಲಿ ಇಟ್ಕೊಂಡಿದಾರಂತೆ. ಯಾಕೆ ಅಂತ ಕೇಳಿದ್ರೆ ವೈದೇಹಿ ಬರ್ದೇ ಇದ್ರೆ ಏನ್ ಮಾಡ್ತಾರೆ ಅಂತ ನೀವು ಕೇಳ್ತಿದ್ರಲ್ಲ, ಅದಕ್ಕೆ ಅಂತ ಹೇಳ್ತಾರಂತೆ. ಅವ್ರೆಲ್ಲಿ ಏನ್ ಅನಾಹುತ ಮಾಡ್ಕೋತಾರೋ ಅಂತ
ನೋಡಿ ನಮ್ ಜಾನಕಿ ಅಮ್ಮವರು ಪಾಯ್ಸನ್ ಬಾಟ್ಲನ್ನ ಅವರಿಂದ ಕಿತ್ಕೊಬೇಕು ಅಂತ ಅವ್ರನ್ನ ಹುಡುಕ್ತಿದ್ದಾರೆ. ಅಚ್ಚರಿ ರಂಗ, ಅವ್ರ ಪಾಯ್ಸನ್ ಬಾಟಲ್ ಇಟ್ಕೊಂಡ್ರೆ ಇವ್ರು ಯಾಕೆ ಟೆನ್ಷನ್ ಆಗ್ತಿದ್ದಾರೆ? ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ? ಅದ್ ಹೇಳು 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 ಹೇಳು. ಎಲ್ಲಿ ಪಾಯ್ಸನ್ ತಗೊಂಡ್ಬಿಡ್ತಾರೋ ಅಂತ ಯಾರಿಗೆ ಆದ್ರೂ ಟೆನ್ಷನ್ ಇರುತ್ತಲ್ವಾ. ಜೊತೆಗೆ ಜಾನಕಿ ಅಮ್ಮವ್ರಿಗೆ ವೈದೇಹಿ ಅಮ್ಮವ್ರು ಅಂದ್ರೆ ತುಂಬಾ ಇಷ್ಟ. ಈ ಮದ್ವೆ ನಡೆದ್ರೆ ವೈದೇಹಿ ಅಮ್ಮವ್ರಿಗೆ ಅನ್ಯಾಯ ಆಗತ್ತೆ ಅಂತ ಪಾಪ ಅವರು ಈ ಮದ್ವೆ ನಿಲ್ಸೋದಕ್ ನೋಡ್ತಿದ್ದಾರೆ. ಹೌದಾ? ಹೌದು ಮೇಡಮ್. ನೋಡಿ ಮೇಡಮ್, ನೀವು ಮದ್ವೆ ಮಾಡಿಸ್ತೀರಾ ಅಂತ ನಾನ್ ನಿಮ್ಗೆಲ್ಲ ಹೇಳ್ಬಿಟ್ಟೆ. ಈ ವಿಷಯ ಏನಾದ್ರೂ ಅಣ್ಣಂಗೆ ಗೊತ್ತಾಯ್ತು ಅನ್ಕೊಳ್ಳಿ, ನೀವು ನನಗ್ ಮದ್ವೆ ಮಾಡ್ಸೋದ್ ಹಾಗಿರ್ಲಿ, ಅವ್ರು ನನಗ್ ತಿಥಿ ಮಾಡ್ಬಿಡ್ತಾರಷ್ಟೇ. ರಂಗ ಹೋಗ್ತಾ ಇದ್ಯಾ? ಹೋಗ್ತಿದ್ದೀನಿ ಅಮ್ಮವ್ರೆ. ಏನ್ ಮೇಡಮ್, ಅಂದಂಗೆ ನೀವು ನನಗೆ ಮಾತು ಕೊಟ್ಟಂಗೆ ನನ್ನ ಮದ್ವೆ ವಿಷಯನ ನೀವು ಮರಿಬೇಡಿ. ಥ್ಯಾಂಕ್ಸ್. ರಂಗ ರಂಗ ರಂಗ, ಈಗೇನಾಯ್ತು ಮೇಡಮ್? ಏನ್ ಬೇಕು ನಿಮ್ಗೆ? ವೈದೇಹಿ ಫೋಟೋ ಇದೆಯಾ? ಅಣ್ಣನ್ ರೂಮಲ್ಲಿ ಇರುತ್ತೆ, ಹೋಗಿ ನೋಡಿ. ಇಲ್ ನೋಡ್ರಮ್ಮ, ಏನ್ ಮಾಡ್ತಿದ್ದೀರಾ? ದೀಪ ಹಚ್ತಿದೀವಿ ಅಜ್ಜಿ. ಹಾ ಸಾಕು, ಆಮೇಲೆ ಬೆಳಗ್ಸಿದ್ರಾಯ್ತು, ಹೊರಡಿ. ದೀಪ ಹಚ್ತಾರಂತೆ, ದೀಪ, ಬೇರೆ ಕೆಲ್ಸನೇ ಇಲ್ಲ. ಅಜ್ಜಿ, ನಿಮ್ ಮೊಮ್ಮಗ ಎಲ್ಲಿ? ಏನೋ ಆಗ್ಲೇ ಬಂದ್ ಮಾತಾಡ್ಸ್ಕೊಂಡು ಹೋದ, ಆಮೇಲೆ ಕಾಣಿಸ್ಲಿಲ್ಲ. ಏನಾಯ್ತಮ್ಮ? ಅದು ಏನಿಲ್ಲ ಅಜ್ಜಿ. ಅವನ ಹತ್ರ ನಾವ್ ಎಷ್ಟೇ ಮಾತಾಡಿದ್ರು ಉಪಯೋಗ ಇಲ್ಲಮ್ಮ. ವೈದೇಹಿ ಬರ್ತಾಳೆ, ಮದ್ವೆ ನಿಲ್ಲುತ್ತೆ, ಇಷ್ಟು ಮಾತ್ರ ಹೇಳ್ತಿದ್ದಾನೆ ಅಷ್ಟೇ. ನಾವೇ ಏನಾದ್ರೂ ಒಂದು ಯೋಚನೆ ಮಾಡಿ ಮದ್ವೆ ನಿಲ್ಲಿಸ್ಬೇಕು. ಯೋಚನೆ ಮಾಡೋಣ ಅಜ್ಜಿ. ಅವ್ರ ಹತ್ರ ಒಂದ್ ಚಿಕ್ಕ ಕೆಲ್ಸ ಇತ್ತು, ಅದಾಗ್ತಿದ್ದ ಹಾಗೆ ಖಂಡಿತವಾಗ್ಲೂ ಮದ್ವೆ ನಿಲ್ಸೋಣ. ನೀನಂದ್ರೆ ಜಾನಕಿಗೆ ಯಾಕಷ್ಟೊಂದಿಷ್ಟ? ನೀವಿಬ್ರು ಸ್ನೇಹಿತರು ಅಲ್ಲ, ಬಂಧುಗಳು ಅಲ್ಲ, ನಿಮ್ಮಿಬ್ಬರಿಗೂ ಪರಿಚಯ ಕೂಡ ಇಲ್ಲ. ಅಂಥದ್ರಲ್ಲಿ ನಿನಗೋಸ್ಕರ ಮದ್ವೆ ನಿಲ್ಸೋಂತ ಸಾಹಸ ಯಾಕೆ ಮಾಡ್ತಾಳೆ? ನಿನ್ ಗಂಡ ಎಲ್ಲಿ ಪಾಯ್ಸನ್ ಕುಡಿದ್ ಬಿಡ್ತಾನೆ ಅಂತ ಜಾನಕಿ ಎಷ್ಟು ಟೆನ್ಷನ್ ಆಗ್ತಿದ್ದಾಳೆ ಗೊತ್ತಾ? ನೀನಿದ್ದಿದ್ರೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯೋ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದಾಳೆ. ಜಾನಕಿನೇ ವೈದೇಹಿ, ವೈದೇಹಿನೇ ಜಾನಕಿ ಅನ್ನೋ ಹಾಗೆ. ಅದು ಹೇಗ್ ಸಾಧ್ಯ? ಇದೇನೆ ನಡೆದಿದ್ದು. ನಾನು ಅನಾಥೆ ಅಂತ, ನನ್ ಮಗು ವಾರಿಸ್ತಾರ ಆಗಕ್ಕಾಗಲ್ಲ ಅಂತ ಶ್ರವಂತಿ ಜೊತೆ ಮದ್ವೆ ಮಾಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಆ ಶ್ರವಂತಿ ಈ ಮನೆ ಸೊಸೆನೇ ಅಲ್ಲ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ಮುಂದೆ ಎಲ್ಲಿ ನನಗೆ ಮಗು ಆ ಮಗು ವಾರಸ್ತಾರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲಿ ಈ ಮದ್ವೆ ಮಾಡಿಸ್ತಾ ಇದ್ದಾರೆ. ಇದು ಮೋಸ, ಅನ್ಯಾಯ. ಅನಾಥೆ ಆದ ಮಾತ್ರಕ್ಕೆ ಸೊಸೆ ಆಗೋ ಅರ್ಹತೆ ಇಲ್ವಾ? ಅವ್ರ ಮಕ್ಕಳು ವಾರಸ್ದಾರ ಆಗಲ್ವಾ? ಅದಕ್ಕೆ ಅಂತ ಅವ್ರ ಮಗನ್ಗೆ ಬೇರೆ ಮದ್ವೆ ಮಾಡ್ತಾರ? ಇದೆಂತ ನ್ಯಾಯ? ಆದ್ರೂ ನೀನ್ ಇದನ್ನ ನೋಡ್ಕೊಂಡು ಹೇಗ್ ಸುಮ್ನಿದ್ಯಾ? ಈ ಮದ್ವೆ ನಿಲ್ಸೋಣ ಬಾ. ಬೇಡ ಬೇಡ ಬೇಡ, ಪ್ಲೀಸ್, ಇವಾಗ ಗಲಾಟೆ ಮಾಡೋದು ಬೇಡ ಪ್ಲೀಸ್. ಅಯ್ಯೋ, ಇಷ್ಟೊಂದು ಅನ್ಯಾಯ ನಡೀತಿದ್ರೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಇಷ್ಟ ದಿವ್ಸದ ಅಜ್ಞಾತವಾಸ ಸಾಕಾಗ್ಲಿಲ್ವಾ? ನಿನ್ ಗಂಡ ಆ ಶ್ರವಂತಿನ್ ಮದ್ವೆ ಆಗಿ ನಿನ್ ಕಣ್ ಮುಂದೆನೆ ಸಂಸಾರ ಮಾಡ್ತಿದ್ರೆ ಹೀಗೆ ಅಜ್ಞಾತವಾಸ ಮಾಡ್ಕೊಂಡು ನೋಡ್ತಾ ಸುಮ್ನೆ ಇರ್ತೀಯಾ? ಅನ್ಯಾಯ ನಡೀತಿದೆ ಅಂತ ಗೊತ್ತಾಗಿದ ತಕ್ಷಣ
ಎಚ್ಚೆತ್ಕೋಬೇಕು. ಇಲ್ಲ ಅಂದ್ರೆ ಅದ್ ಯಾವತ್ತಿಗೂ ತಿದ್ಕೊಳಕ್ಕಾಗ್ದೇ ಇರೋಂತ ತಪ್ಪಾಗ್ಬಿಡುತ್ತೆ. ಅಯ್ಯೋ ಬಾ. ಬೇಡ ಬೇಡ, ನಾನು ಬಾ ಹೇಳ್ತೀನಿ. ಪ್ಲೀಸ್ ನಿಂತ್ಕೊಳ್ಳಿ. ನನ್ ತಡಿಬೇಡ. ನಿಂತ್ಕೊಳ್ಳಿ. ಬಾ. ಅಯ್ಯೋ ನಿಂತ್ಕೊಳ್ಳಿ. ದಶರಥ್ ರಾಮ್ ಅವ್ರೆ, ದಶರಥ್ ರಾಮ್ ಅವ್ರೆ, ಬೇಗ ಹೊರಗ್ ಬನ್ನಿ. ರೀ ದಶರಥ್ ರಾಮ್ ಅವ್ರೆ, ಪ್ಲೀಸ್ ರೀ ಬನ್ರಿ ಹೊರಗೆ. ದಶರಥ್ ರಾಮ್ ಅವ್ರೆ, ಬೇಡ. ಹೊರಗ್ ಬನ್ನಿ. ಅದ್ ಕೇಳಿ ಪ್ಲೀಸ್. ಸುಮ್ನೆ ಇರು, ಹೊರಗ್ ಬನ್ನಿ. ಏನಾಯ್ತಮ್ಮ? ಏನಾಯ್ತಾ? ದೊಡ್ಡ ಮನುಷ್ಯರಲ್ವಾ ನೀವು? ಎಲ್ಲರಿಗೂ ನ್ಯಾಯ ಹೇಳ್ತಿರಲ್ವಾ? ಆದ್ರೆ ನೀವೇ ಪಾಲ್ಸಲ್ವಾ? ಏನಾಯ್ತಮ್ಮ ಈಗ? ನನ್ನಿಂದ ಯಾರಿಗ ಅನ್ಯಾಯ ಆಗಿದೆ? ಓಹೋ, ನಿಮ್ಮನೇಲೆ ನಿಮ್ಮಿಂದ ಯಾರಿಗ ಅನ್ಯಾಯ ಆಗಿದೆ ಅಂತ ನಿಮಗ್ ಗೊತ್ತೇ ಇಲ್ಲ. ನೀವು ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತೀರಾ. ಪ್ಲೀಸ್ ನನ್ ಮಾತ್ ಕೇಳಿ. ಪ್ಲೀಸ್ ಬೇಡ. ಏಯ್, ನೀನ್ ಮಾತಾಡ್ಬೇಡ ಇರು. ಕಣ್ ಮುಂದೆ ಇಷ್ಟೊಂದ್ ಅನ್ಯಾಯ ನಡೀತಿದ್ರೆ ನೋಡ್ಕೊಂಡ್ ಹೇಗ್ ಸುಮ್ನಿದ್ರಿ? ಯಾರಾದ್ರೂ ಕೇಳ್ಬೇಕಲ್ವಾ? ಇಲ್ ನೋಡಮ್ಮ, ಮದ್ವೆ ಅರೇಂಜ್ಮೆಂಟ್ಸ್ಗೆ ಅಂತ ಬಂದಿದ್ಯಾ, ಅದನ್ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾತಾಡ್ತಿದ್ಯಲ್ಲ. ನಾನ್ ಜಾಸ್ತಿ ಮಾತಾಡ್ತಿಲ್ಲ, ನೀವೇ ಇದಕ್ಕೆಲ್ಲ ಕಾರಣ.